ಅಲ್ಲ ಈ ಪರಿ ಆರಾಮಿಲ್ಲ. 2 ದಿನ ಹುಡುಗರ್ನಾರ ಕರ್ಸ್ಕೊ ಇಲ್ಲಿಗೆ. ಏನ ಫೋನ್ ಮಾಡಿ ಪವಿತ್ರಾಗ ಬರಾಕ್ ಹೇಳಿ. 2 ದಿನ ನೋಡ್ಕೊಂತಾಳ. ಈ ಪರಿ ಆರಾಮಿಲ್ಲ, ಎದ್ದು ಏನು ಮಾಡ್ಕೊಳಕ್ ಆಗೋಲ್ತು ನಿನಗೆ. ಹೆಂಗ ಇರ್ತಿ? ಅಯ್ಯೋ ಇರ್ಲಿ ಬಿಡ್ರಿ, ಮತ್ತೀಗ ಆಕಿಗೆ ಎಲ್ಲಿ ಫೋನ್ ಹಚ್ಚಲಿ. ಅದು ಅಲ್ಲದೆ ನಡಿತೈತಿ ನಂಗೆ ಏನ್ರಿ, ಇವತ್ತೊಂದು ದಿನ ಸ್ವಲ್ಪ ಸುಸ್ತಾದಂಗೆ ಇರ್ತೈತೆ. ನಾಳೆ ನೋಡ್ರಿಬೇಕಾರೆ ನಾಳೆ ನೀವು ಬರೋದ್ರೊಳಗೆ ಮತ್ತೆ ಚಿಗುರದಂಗೆ ಆಗಿರ್ತೇನೆ. ಏನ್ ಚಿಗುರದಂಗ ಆಗಿರ್ತೀಯ ಏನಾತಾಗ ಹೇಳಿದ್ರೆ ಇಂಥವ್ ಹೇಳ್ತೀಯತ್ತಾಗ. 2 ದಿನ ಆತ ಫುಲ್ಲು ಜ್ವರ ಈ ಪರಿ. ನಿನ್ನೆ ನನಗೊಂದು ಫೋನರ ಮಾಡ್ಬೇಕ ನೀನು. ಅಯ್ಯೋ ಮೊನ್ನೆ ಫೋನ್ ಮಾಡಿ ಇಷ್ಟೆಲ್ಲ ರಾಡೆ ಆಗೋತು, ಈಗ ಮತ್ತೆ ಫೋನ್ ಹಚ್ಬೇಕಿತ್ತ. ಬೇಡಪ್ಪ ನಾ ಫೋನ್ ಹಚ್ಚೋದಿಲ್ಲ. ಇಲ್ಲಿಂದ ನಾ ಸತ್ರು ನನ್ನ ಫೋನ್ಲೇ ನಿಮಗೆ ಫೋನ್ ಬರೋದಿಲ್ಲ, ನೀವೇ ಫೋನ್ ಹಚ್ಚ್ರಿ. ಅರೆ ಅಲ್ಲಿ ಯಾರು ಇರಂಗಿಲ್ಲಲ್ಲ, ಆಮೇಲೆ ನಿಮಗೆ ಬಿಡುವಿದ್ದಾಗ ನೀವೇ ಹಚ್ಚ್ರಿ. ಏನು ಆಮೇಲೆ ನನ್ನ ಫೋನ್ ಬಂತಂದ್ರೆ ನಂಬರ್ ಡಿಲೀಟ್ ಮಾಡಿಬಿಡ್ರಿ. ಬೇಡ, ಯಾಕೆ ಬೇಕದ. ಸರಿ, ಹಂಗ ಮಾಡ್ತಿತ್ತು. ನೀ ಹೇಳೋದು ಬರಬರಿನ. ಒಬ್ರಿಗೆ ಗೊತ್ತಾದ್ರೆ ಗೊತ್ತಾತು, ಇಬ್ರಿಗೆ ಗೊತ್ತಾತು, ಹಂಗ ಗೊತ್ತಾಕೋಂತ ಹೋದ್ರೆ ಗುಟ್ಟಾಗಿ ಉಳಿಯಂಗಿಲ್ಲ. ಆದ್ರೂ ನಾ ಅಂತೀನಿ, ನೀ ನನ್ನ ಹೆಂಡ್ತಿ. ಹೆಂಗ ಪಾಪ ಒಂಥರ ಕತ್ಲ್ಯಾಗ ಬದುಕ್ದಂಗೆ ಅನ್ಸಾಕತ್ತೈತಿ ನಿಂದು ಪಾಪಲ್ಲ. ಓ ಇರ್ಲಿ ಬಿಡ್ರಿ, ಏನಾತತ್ತಾಗ ಏನು ಮಾಡಕತ್ತ ಹೇಳ್ರತ್ತಾಗ. ಕತ್ಲಾಗ ಬದುಕ್ದಾಗ ಅಕ್ಕತಪ್ಪ, ನನಗೂ 4 ಮಂದಿಯಾಗ ಅಡ್ಡಾಡ್ಬೇಕು, ಹೌದಾ ನಂಗಿರ್ಬೇಕು ಅಂತ ಆಸೆ ಐತಿ. ಆದ್ರೆ ಅಕ್ಕತ ಹಂಗಿರಾಕ ಹೇಳ್ರಿ ನೋಡೋಣ. ಹಂಗಿದ್ರೆ ಹಂಗೆ ಇರಕ್ಕೆ ಆಗ್ಬೇಕಲ್ಲ, ಅದನ್ನ ಹೇಳ್ರಿ ನೋಡೋಣ ಅತ್ತಾಗ. ಹೌದಿಲ್ಲ, ಆಗ್ಲಾರ್ದು ಯಾಕ್ರಿ ಮಾತು, ಹೌದಿಲ್ಲ. ನಿಮ್ಮ ಮನ್ಯಾಗೂ ಜಗಳ, ನನ್ನ ಮನೆಗೆ ಯಾರು ಜಗಳ ತೆಗಿಬೇಕು ಯಾರಿಲ್ಲ. ಆದರೂ ನಮ್ಮ ಅಣ್ಣ ನಮ್ಮವ್ವ ಸಿಟ್ಟುಗದಾರ. ಯಾಕೆ ಬೇಕು ಸುಮ್ಮನೆ ಅವ್ರಿಗೆ ಗೊತ್ತಾಗಿ ದೊಡ್ಡ ರಾಡಾಗೋದಕ್ಕಿಂತ, ಹೌದಿಲ್ಲ. ಅದು ಬರಬರಿನೇ. ಹೋಗ್ಲಿ ಬಿಡು, ಬಾ ದವಾಖಾನಿಗಾರ ಹೋಗ್ಬಾರ ಅಂತ ತೋರಿಸ್ಕೊಂಬರ್ತೇನೆ. ಬಾ ಬೇಡ, ಒಂದು ಜರದ ಗುಳಿಗೆ ತೊಗೊಂತೇನೆ, ಕಡಿಮೆ ಆಕತ್ತೆ. ಹಿಂಗ ಮಾಡಿ ಇದು ಮಾಡ್ತೀಯತ್ತಾಗ. ನಡಿ ನಡಿ ದವಾಖಾನಿಗೆ ಹೋಗೋಣ ನಡಿ. ಆಡ್ರಿ ಇದೊಂದು ವೈಬ್ರೇಷನ್ನಾಗ ಇರಾಕ್ ಹೋಗಿ ಫೋನ್. ಓ ತಡಿ ಮಾತಾಡ್ಬೇಡ. ಹಲೋ ಹಲೋ, ಎಲ್ಲದಿರಿ ನೀವು? ಫಂಕ್ಷನ್ಗೆ ಹೋಗ್ಬೇಕಂತ ಹೇಳಿದ್ದಿಲ್ಲ, ರಿಸೆಪ್ಷನ್ ಐತಿ ನವೀನ್ ಹೋಟೆಲ್ನಾಗ. ನೀವು ಏನ್ರಿಪ್ಪ ಆತಾಗ ದೌಡ್ ಬರ್ತೇನೆ ಅಂತ ಹೇಳಿ ಇಷ್ಟೊತ್ತಾದ್ರೂ ಸುದ್ದಿಲ್ಲ ನಿಮ್ದು. ಓ ಹೌದಲ್ಲ, ನಂಗೆ ನೆನಪೇ ಇಲ್ಲ. ಅಲ್ಲ ನೀವು ಹೋಗಿ ಬರ್ತೀರೇನ? ನಾವಲ್ಲೇ ಇವತ್ತು. ಏನ್ ಕೆಲಸ ಐತಿ ಅಂತ ದಂಡ ಕಡೆ ಕೆಲಸ ಏನೈತಿ ಅಂತ ಕೇಳತ್ತೀನಿ ನಾನು. ನಡ್ರಿ, ಅದೇನ್ ಕೆಲಸ ಮಾಡತ್ತೀರ ಅಲ್ಲಿಗೆ ಬರ್ತೀನಿ ನಾನು. ಅದೆಷ್ಟು ಕೆಲಸ ಐತೆ ನೋಡ್ತೀನಿ ನಾನು. ಹಂಗಾರ ಬೇಡ ಬರ್ತೀನಿ ಬಿಡು, ಅದ್ರಾಗೆ ಫ್ಯಾಕ್ಟ್ರಿ ಆಗದನಿ. ಸರಿ ಬರ್ತೀನಿ. ಈಗ ನೀವು ಅಲ್ಲಿಂದ ಇಲ್ಲಡ ಸ್ಪೀಡಾಗಿ ಏನು ಬರಬೇಡ್ರಿ ರೋಡ್ನಾಗ. ಆದ್ರೂ ಬರ್ರಿ. ಏನು 6 ಗಂಟೆಗೆ ಹೋಗ್ಬೇಕು ಎಷ್ಟೊತ್ತಿದ್ರು. ಈಗ ಆಗಲೇ ಟೈಮ್ 4 ಗಂಟೆ ಆಯ್ತು. ರೆಡಿ ಆಗಕ್ಕಾರ ಟೈಮ್ ಬೇಡನ್ರಿ, ಹೋಗಕ್ಕೆ ಟೈಮ್ ಬೇಡನ? ತೀರಾ ಏನಪ್ಪ ಅಂತ ನನ್ನ ಹತ್ತಾಗ ಬರ್ರಿ, ಹೋಗಿ ಬರೋಣ. ಆಯ್ತಾಯ್ತು ಬರ್ತೀನಿ. ಸರಿ ಇಡ್ಲಾ? ಸರಿ ಇಡ್ತೇನೆ. ರೀ ಒಂದ್ ನಿಮಿಷ, ಇವನು ಮ್ಯಾನೇಜರ್ ಪ್ರಕಾಶ್ ಕೊಡ್ರಿ ಒಂದು ಫೋನ್. ಅಯ್ಯೋ ಅವನು 2ನೇ ಫ್ಲೋರ್ನಾಗ ಏನಾರು ಇರ್ಬೇಕು. ನಾ ಇಲ್ಲಿ ಟಾಪ್ ಫ್ಲೋರ್ನಾಗ ಅದೀನಿ. ಒಬ್ರು ಬಂದಾರ, ಅವ್ರ ಜೊತೆ ಮಾತಾಡತ್ತೀನಿ. ನೀನು ಅವನ ಫೋನಿಗೆ ಫೋನ್ ಮಾಡು. ಹೌದಾ, ಸರಿ. ಮೊನ್ನೆ ನಮ್ಮ ಫ್ರೆಂಡ್ ಮನೆಗೇನೋ ಟೈಲ್ಸ್ ಕಡಿಮೆ ಹೋಗ್ಯಾವಂತೆ, ಸೊ ಏನ ಕೇಳ್ತೀನಿ, ಅಲ್ಲೇ ಹಚ್ತೀನಿ ತೋರಿ. ಅಲ್ಲ ಈಗ ಅದನ್ನೆಲ್ಲ ಕೇಳ್ಕೊತ ಕುಂದಿರ್ತೀನ. ಮೊದಲೇ ಹೆಣ್ಮಕ್ಳಿಗೆ ನಿಂಗೆ ರೆಡಿ ಆಗಿ ಟೈಮ್ ಬೇಕು. ಅದೇನು ಅರ್ಜೆಂಟ್ ಐತೆನಾ? ಹಿಂಗೆ ಮಾಡು, ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ನಾಳೆ ಬೆಳಿಗ್ಗೆ ಫೋನ್ ಮಾಡಿ ಕೇಳಿದ್ರಾತ, ಇಲ್ಲ ಸಂಜೆಗೆ ಬೇಕಾದ್ರೆ ರಾತ್ರಿ ಕೇಳವಂತೆ. ಈಗ ಅದೆಲ್ಲ ಫೋನ್ ಹಚ್ಕೊಂಡು ಕುಂದ್ರಬೇಡ. ಅವನು ಏನೋ ಬಿಸಿ ಅದಾನ, ಅಲ್ಲಿ ಕಸ್ಟಮರ್ಸ್ ಬಂದಾರ ಕೆಳಗ. ಏನು ಫೋನ್ ಮಾಡಿ ತಿಳ್ತೀನಿ ಬೇಡ. ನೀ ರೆಡಿಯಾಗಿ ನಿನ್ ಪಾಡಿಗೆ ನಾನು ಬರ್ತೀನಿ. ಸರಿ ಆಯ್ತು. ಅದು ದವಾಖಾನಿಗೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆ. ಬೇಜಾರು ಮಾಡ್ಕೋಬೇಡ. ಈಕಿನ ಫೋನ್ ಮಾಡಿದ್ಲಿಕ್ಕೆ ಅದು ಹೋಗ್ಬೇಕು. ನಾನು ಬೇಡ ಅಂತ ಹೇಳತ್ತೀನಲ್ಲ, ನಂಗೆ ನಡೀತೈತಿ. ನೀವು ದವಾಖಾನಿಗೆ ಏನು ಕರ್ಕೊಂಡು ಹೋಗೋದು ಬೇಡ. ನಾನು ಜೋರು ಗುಳಿಗೆ ತೊಗೊತೇನೆ, ಅದೆಲ್ಲ ಏನು ಬೇಡ. ಏನಂತೆ ಹೊರಗೆ ಹೋಗ್ಬೇಕಾ? ಅದು ಇಲ್ಲಿ ನವೀನ್ ಹೋಟೆಲ್ನಾಗ ಇವರು ಮಹಾಬಳೇಶ್ವರ ಅದಾರಲ್ಲ, ಬಂಗಾರದ ಅಂಗಡಿಯವರು ರಾಜಕೀಯದಾಗ ಅದಾರಲ್ಲ, ಅವ್ರ ಹೆಸರು ಪೂರ್ತಿ ನಂಗಷ್ಟು ಇದು ನೆನಪಿಲ್ಲ. ಅವ್ರದ್ದು ಮಗಂದು ಮದ್ವಿದು ಫಂಕ್ಷನ್ ಐತಿ, ಅದಕ್ಕೆ ಹೋಗ್ಬೇಕು. ದೊಡ್ಡ ವ್ಯಕ್ತಿ, ಭಾಳ ದೊಡ್ಡ ಮಂದಿನೇ ಬಂದಿರ್ತಾರಲ್ಲಿ. ಅದಕ್ಕೆ ಹೋಗ್ಬೇಕು. ದಂಪತಿ ಸಮೇತ ಬಾ ಅಂತ ಹೇಳ್ಯಾರ. ಸೊ ಅದಕ್ಕೆ ಹೋಗ್ಬೇಕು. ಸರಿ ಆಯ್ತು, ಹೋಗ್ಬರ್ರಿ. ಅಲ್ಲ ನಿನ್ನ ಇಂಥ ಟೈಮ್ನಾಗ ಬಿಟ್ಟು ಈಗ ನಾನಲ್ಲಿ ಮೋಜು ಮಸ್ತಿ ಅಂತ ಹೋಗ್ಬೇಕಲ್ಲ, ಅದೇ ಬೇಜಾರು ನನಗೆ. ಇರ್ಲಿ ತಗೋರಿ, ಇಷ್ಟು ವರ್ಷನೇ ಕಳೆದೈತಂತೆ, ಈಗ ಯಾಕೆ ಇದು ಮಾಡ್ಕೋತೀರಿ? ಹೋಗಿ ಬರ್ರಿ. ಸರಿ, ನಂಗಾರ ಹೋಗಿ ಬರಲ್ಲ. ವಾವ್ ಲಕ್ಷ್ಮಿ, ಇಷ್ಟು ಚಂದ ಕಾಣ್ಸಕತ್ತಿ. ಈ ಡ್ರೆಸ್ ಅಂತೂ ನಿಂಗೆ ಹೇಳಿ ಮಾಡಿಸ್ದಂಗೆ ಆಗೈತಿ. ಅಲ್ಲ ನಿಜವಾಗ್ಲೂ ಚಂದಾಗೈತಾ? ಚಂದಲ್ಲ, ಈ ಡ್ರೆಸ್ ಹಾಕೊಂಡು ಇವತ್ತಿರೋ ಫಂಕ್ಷನಿಗೆ ಹೋಗಿ ನೀನು ನೋಡ ಹೆಂಗೆ ಕಾಣ್ತಿ ಅಂತ. ಆಕೆ ಅದಾಳಲ್ಲ ನಿಮ್ಮ ಏನಂತಾರಲ್ಲ ವಾರ್ಗಿತ್ತಿ ಅಲ್ಲ, ಅಕ್ಕಿಗಿಂತ ನೀನೇ ಸಖತ್ತಾಗಿ ಕಾಣಿಸ್ತಿ ನಿಜವಾಗ್ಲು. ಅಕ್ಕಿ ಏನು ಕಮ್ಮಗದಾಳ, ನೀನು ನೋಡಕ್ಕೆ ಸೂಪರ್ ಆಗು ಅದಿ. ಆದರೆ ಡ್ರೆಸ್ಸಿಂಗ್ ಸೆನ್ಸ್ ಸ್ವಲ್ಪ ಓಲ್ಡ್ ಇತ್ತು ಅಷ್ಟೇ. ಇವತ್ತು ನೀನು ಹಾಕ್ಕೊಂಡಿರೋ ಡ್ರೆಸ್ ನೋಡ್ಕೊ ಹೆಂಗೈತೆ ಅಂತೇಳಿ, ಭಾರಿ ಮಸ್ತ್ ಕಾಣಕತ್ತಿ ನೀ ಅಂತೂ. ಕರೆನಾ ನಿಜವಾಗ್ಲು ಬಿಟ್ಟಂಗ ನೋಡ್ತಿರ್ತಾರೆ ನೋಡ. ಆ ಇಯರಿಂಗ್ಸ್ ಅಂತೂ ಲಾಂಗ್ ಸೂಪರ್ ಆಗೈತಿ. ನಿಂಗೆ ಹೇರು ಫ್ರೀ ಬಿಡು ಅಂದೆ, ನೀನು ಬಿಡಲ್ಲ ಅಂತದಿ. ಇರ್ಲಿ, ಈ ಪೋನಿ ಹೇರ್ ಸ್ಟೈಲ್ ಒಂಥರ ಚೆನ್ನಾಗಿ ಕಾಣಿಸ್ತಾ ಐತಿ. ನಿಜವಾಗ್ಲು ಡ್ರೆಸ್ ಅಂತೂ ಅಲ್ಟಿಮೇಟ್ ಆಗೈತಿ. ಥ್ಯಾಂಕ್ ಯು ಅಶ್ವಿನಿ. ಅಲ್ಲ ಇದೆಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿ ಆ ಡ್ರೆಸ್ನ. ಅವತ್ತು ನಿಮ್ಮ ಅತ್ತಿ ಬಂದು ಭಾರಿ ಆಡ್ಕೊಂಡ್ಲು, ನಂಗೊಂಥರ ಬೇಜಾರಾತವತ್ತು. ಒಂಥರ ಕೆಟ್ಟ ಅನ್ನಿಸ್ತ. ಅದಕ್ಕೆ ಏನು ಮಾಡಿದೆ, ಬೇಡ ತಡಿ ಇವ್ರಿಗೆ ಹೇಳೋದು ಅಂತೇಳಿ ಅವತ್ತಿಂದ ಒಂದು ಯೂನಿಕ್ ಕಾಸ್ಟ್ಯೂಮ್ ಇದು ಮಾಡಿ, ಈ ಥರ ನೆರಿಗೆ ಎಲ್ಲ ಬರಂಗೆ ಮಾಡಿ, ಕೋಟ್ ಎಲ್ಲ ಬರಂಗೆ ಮಾಡಿ ಡಿಸೈನ್ ಮಾಡ್ತಾ ಇದ್ದೆ.
ಫಸ್ಟ್ ಕಂಪ್ಯೂಟರ್ ಒಳಗೆಲ್ಲ ಸ್ಕೆಚ್ ಹಾಕ್ಕೊಂಡೆ, ಅದಾದಮೇಲೆ ಅದನ್ನೇ ನೀಟಾಗಿ ಕಟ್ ಮಾಡಿಕೊಟ್ಟೆ. ನಮ್ಮ ಇವ್ರದಾರಲ್ಲ ಹೊಲದೆಲ್ಲ ರೆಡಿ ಮಾಡಿದ್ರು. ಇವತ್ತು ಹೋಗಿ ಇದನ್ನು ಹಾಕ್ಕೊಂಡೆ ಹೆಂಗೆ ಕಾಣ್ತಿ ಗೊತ್ತಾರ, ಬೇಕಾದ್ರೆ ನಿಮ್ಮ ಮತ್ತಿನ ಅಂತ ನೋಡಿ ಎಷ್ಟು ಚಂದ ಕಾಣತಿ ಅಂತೇಳಿ. ಇವತ್ತು ಅಕ್ಕಿಗಿಂತ ನೀನು ಸೂಪರ್ ಕಾಣ್ತಿ, ನಿಜವಾಗ್ಲೂ ಚಂದ ಆಗೈತಿ. ಇವತ್ತು ಬೇರೆ ದೊಡ್ಡ ಹೋಟೆಲ್, 5 ಸ್ಟಾರ್ ಹೋಟೆಲ್ ಅದ, ಫಂಕ್ಷನ್ ಐತಲ್ಲಿ. ಅಷ್ಟು ಚಲೋ ಹೋಟೆಲ್ನಾಗ ನೀನು ಹಂಗೆ ಇರ್ತೀಯನ, ಇರಲಿ ಹೋಗಿ ಬಾ. ನಂಗಂತರೂ ಎಷ್ಟು ಖುಷಿ ಆಗ್ತೈತೆ ಅಂದರೆ ನಿಜವಾಗ್ಲೂ ನಾನಿಂಥ ಬಟ್ಟೆ ಹಾಕ್ಕೊಂಡಿನಿ ಅಂತ ನಂಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ ಅಶ್ವಿನಿ. ನಿಜ ನಂಗೆ ಭಾಳ ಖುಷಿ ಆಗ್ತೈತೆ. ಅಶ್ವಿನಿ, ಇದು ಬೇಜಾರು ಮಾಡ್ಕೋಬೇಡ, ಇದು ಕಾಸ್ಟ್ ದುಡ್ಡು ನನ್ನ ಮಗ ಕೇಳಿದ್ನಿ ಪುಣ್ಯಾತ್ಕಿತ್ತಿ ನಿನ್ನ. ಮೊದಲು ಹೋಗಿ ಬಾ ಆರಾಮಾಗಿ, ದುಡ್ಡೆಲ್ಲ ಏನು ಬೇಡ, ಹಂಗೆ ಒಂದು ವೇಳೆ ಬೇಕಾದ್ರೆ ಕೇಳಿಸ್ಕೊಂತೀನಿ ಏನು. ಸರಿ ನೋಡ, ನಿಮ್ಮ ಅತ್ತಿ ಹಂಗೆ ನಮ್ಮ ಅತ್ತಿ ಇದ್ದು ಬಿಟ್ಟಿದ್ರೆ ಏನು ಹೇಳಿ, ನಮ್ಮ ಅತ್ತಿಗೆ ಎಂತೆಂಥ ಡ್ರೆಸ್ ಹೊಲ್ದಾಗ್ತಿದ್ನಿ ಏನೋ ನಾನಂದ್ರು. ಅಲ್ಲ ನೀನು ಬರಲ್ಲ ನಮ್ಮ ಜೊತೆಗೆ ಟ್ರಿಪ್ಪಿಗೆ? ಅಲ್ಲ ನಾನು ನಮ್ಮ ಅವ್ರ ಮನೆಗೆ ಇದ್ದಿದ್ರೆ ಏನಾಕಿತ್ತೋ ಗೊತ್ತಿಲ್ಲ, ಈಗ ಅಲ್ಲದಿನಲ್ಲ, ಈಗೆಲ್ಲ ಬಿಟ್ಕೊಟ್ಟು ಹೆಂಗೆ ಬರಲಿ? ಅದು ಅಲ್ಲದೆ ಮೊನ್ನೆ ಮದುವೆ ಅಂತಲೇ ಭಾಳ ಲೀವ್ ತೊಗೊಂಡಿದ್ದೆ. ಈಗ ಮತ್ತೆ ಲೀವ್ ಕೇಳಿದ್ರೆ ಕೊಡಲ್ಲ. ಅದಕ್ಕೆ ಅದು ನೀ ಅಂತೀರಿ 10-15 ದಿನ ಅಂತೇಳಿ, ಅಷ್ಟೆಲ್ಲ ಲೀವ್ ಕೊಡಂಗಿಲ್ಲ. ನೀವು ಹೋಗಿ ಬರ್ರಿ, ಏನು ತೊಂದರೆ ಇಲ್ಲ, ನೀವು ಹೋಗಿ ಬಾ. ನಾನು ಅದು ಅಲ್ಲದೆ ನಮ್ಮ ಅತ್ತಿ ಮನ್ಯಾಗ ಎಲ್ಲರಿಗೂ ಏನು ಹೇಳಾರ್ದ ಬಿಟ್ಕೊಟ್ಟು ಬರೋಕ್ಕೂ ಆಗಲ್ಲ. ಮತ್ತು ಇವ್ರನ್ನ ಕರ್ಕೊಂಬಂದ್ರೆ 10-15 ದಿನ ಮೊನ್ನೆ ಮದುವೆ ಸಲುವಾಗಿ, ಹನಿಮೂನ್ ಸಲುವಾಗಿ ಅವ್ರು ಜಾಸ್ತಿ ಫ್ಯಾಕ್ಟ್ರಿಗೆ ಹೋಗಿಲ್ಲಂತೆ, ಕೆಲಸ ಭಾಳ ಪೆಂಡಿಂಗ್ ಅದಾವು ಅಂತ ಹೇಳಾಕತ್ತಿದ್ರು. ಈಗ ಎಲ್ಲ ಬಿಟ್ಕೊಟ್ಟು ಹೊಂಟ್ರೆ ಮತ್ತೆ ಅದಕ್ಕೊಂಥರ ಓದಿರ್ತಾಳ. ಮತ್ತೆ ಕೇಳಿ ನೋಡ್ತೀನಿ ಒಂದು ಮಾತು, ಅಕಸ್ಮಾತ್ ಹೋಗಂದ್ರೆ ಸರಿ, ಇಲ್ಲ ಅಂದರೆ ಇಲ್ಲ. ಅಲ್ಲ ಆದರೂ ನೀನಾರ ಬಾರ ಲಕ್ಷ್ಮಿ, ನಿನ್ನ ಮನೆಯವ್ರು ಬರಲಿಲ್ಲ ಅಂದ್ರೆ ಬರಲಿಲ್ಲ ತಗ, ನೀ ಬಾ ಲಕ್ಷ್ಮಿ, ನಂಗೆ ನಿಜ ಬೇಜಾರಾಕೈತಿ ಅಲ್ಲೇ. ಅದಕ್ಕೆ ಪ್ಲೀಸ್ ಬೇಕಾದ್ರೆ ನಾನೇ ಹೇಳ್ತೀನಿ ಅಂಟಿಗೆ. ನಾನು ಹೇಳಿದ್ರೆ ಇಲ್ಲ ಅನ್ನಲ್ಲ, ನಾನೀಗೊಂಥರ ದೇವ್ರಿದ್ದಂಗೆ ಅವರಿಗೆ. ಆಯ್ತವ, ನೀನೇ ಹೇಳಂಗಾರ. ಸರಿ ಒಬ್ಬ 1-2 ದಿನ ಮುಂಚೆ ಫೇಶಿಯಲ್ ಅದು ಮಾಡಿಸ್ಕೊಂಡು ಇನ್ನೊಂದು ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲ ಹೇಳ್ಬೇಕು ನೋಡು, ನಾ ಹೇಳ್ತೀನಿ. ಮೊದಲು ನೀನು ನಿಮ್ಮ ಹಳ್ಳಿಯಾಗಿದ್ದೆ, ನಿಮ್ಮ ಮನ್ಯಾಗ ಹೆಂಗಿದ್ರು ನಡೀತಿತ್ತು. ಆದರೆ ಈಗ ನೀನು ನಿಮ್ಮ ಗಂಡನ ಮನ್ಯಾಗದೆ ಏನು, ಅವರು ಫ್ಯಾಷನಬಲ್ ಆಗಿರ್ಬೇಕು ಅಂತ ಆಸೆ ಪಡ್ತಾರ. ಒಂಥರ ಈ ಟ್ರೆಡಿಷ್ನಲ್ಗಿಂತ ಇಂಥವನ್ನೇ ಇಷ್ಟಪಡ್ತಾರೆ ಅಂದಮೇಲೆ ನೀನು ಅವ್ರ ಗತಿನೇ ಇರೋಕೆ ಇಷ್ಟಪಡು ಏನು. ಹಂಗೆ ಹೆಂಗೆ ನಾವೆಲ್ಲ ಊಟವಳಿ ಚೇಂಜ್ ಮಾಡ್ಕೊಳಕ್ಕಾಗತ್ತೆ ಹೇಳಿ ನೋಡೋಣ. ಮೊದಲಿಂದ ಒಂಥರ ಇದ್ದು ಈಗ ಇದಕ್ಕಿದ್ದಂಗೆ ಅದಂದ್ರೆ ಅಲ್ಪಗ ಐಶ್ವರ್ಯ ಬಂದು ಅರ್ಧ ರಾತ್ರಿ ಒಳಗೆ ಕೊಡಿ ಹಿಡಿದ್ರಂತೆ. ಈಗ ನೀನು ನಿಮ್ಮ ಅತ್ತಿ ಹೇಳ್ದಂಗೆ ಎಲ್ಲ ಬದಲಾಗಕ್ಕಾಗತ್ತೇನ? ಅಪ್ಪ ದೇವ್ರೆ, ನಮ್ಮ ಅತ್ತಿ ಔಟ್ ಆಫ್ ಫ್ಯಾಷನ್ ಅದಾರ, ಅವ್ರಂಗೆ ನಾ ಬದಲಾಗಕ್ಕಾಗಲ್ಲ. ನೋಡೋಣ, ಅವ್ರನ್ನ ಈ ಜನ್ರೇಷನ್ ಇದಕ್ಕೆ ತೊಗೊಂಬರ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ, ಗೊತ್ತಲ್ಲ ನಾನು. ಹೌದಾ? ನಾನೇನ ಪೂರ್ತಿ ಬಿಚ್ಚಾಕ್ ಬಿಕಿನಿ ಹಾಕೋರಿ ಅನ್ನಲ್ಲ, ನಮ್ಮ ಅತ್ತಿಗೆ ನಾನು ಹಾಕೊಳ್ಳಲ್ಲ. ಆದ್ರೆ ನಮ್ಮ ಅತ್ತಿ ಯಾವತ್ತು ಸೀರೆ ಉಟ್ಕೊಂಡಿರ್ಬೇಕು, ಅವ್ರು ಅದನ್ನು ಮುಟ್ಬಾರ್ದು, ಇವ್ರು ಇದನ್ನು ಮುಟ್ಬಾರ್ದು, ಪೂಜೆ ಮಾಡಬೇಕು, ಭಜನೆ ಮಾಡಬೇಕು, ಈ ಥರ ಅದಾರ. ಈ ಥರ ಇರೋದು ಅಷ್ಟೊಂದು ಒಳ್ಳೇದಲ್ಲ. ಅದು ಈಗಿಂದ ಇದಕ್ಕೆ. ಯಾಕೆ ನಾನು ಕಲ್ತಿರೋ ಫ್ಯಾಷನ್ ಡಿಸೈನರ್ ಕೋರ್ಸ್ ಕಲ್ತೀನಿ, ನಾನೇ ಸೀರೆ ಉಟ್ಕೊಂಡು ಗೌರಮ್ಮನಂಗೆ ಇರೋಕ್ಕಾಗತ್ತ? ಅದು ಅಲ್ಲದೆ ನಾನು ಏನಂತಾರೆ, ನನ್ನ ವಯಸ್ಸೈತಪ್ಪ, ನಾನು ಎಲ್ಲ ಥರ ಬಟ್ಟೆಗಳನ್ನ ಹಾಕೋಬೇಕು, ಎಂಜಾಯ್ ಮಾಡ್ಬೇಕಂತ ಆಸೆ ಪಡೋಕ್ಕೆ. ಅದಕ್ಕೆ ನಾನು ಆ ಥರನೇ ಇರಬೇಕು ಅಂತ ಇಷ್ಟಪಡ್ತೀನಿ. ನಮ್ಮ ಅತ್ತಿ ಹೇಳ್ದಂಗೆಲ್ಲ ಇರೋಕ್ಕಾಗಲ್ಲ. ಅದು ಸರಿ ಅನ್ನ. ಸರಿ ಲೇಟ್ ಆತ್, ನೀ ಹೋಗ ಬಾಯ್. ರೆಡಿ ಆಗಿ ಬರೋಗು, ಲೇಟ್ ಆತ. ಇಲ್ಲವಾ, ನಾನು ರೆಡಿ ಆಗಲ್ಲ. ಅಲ್ಲ, ಪಾರ್ವತಿಗೆ ಬರೋದು ಬೇಡ ಅಂತ ಹೇಳಕತ್ತೀನಿ ನೀನು. ಮತ್ತೆ ಪಾಪ ಅಕ್ಕಿನ ಬಿಟ್ಟು ಬರ್ಲೆ ನಾನು? ಬೇಡ, ಮನ್ಯಾಗಿರ್ತೇನೆ ತಗೋ, ನಾನು ಹೋಗ್ಬಾ. ಹಂಗಲ್ಲ, ನಿನ್ ಹೆಂಡತಿಗೆ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಐತೆ, ಕಾಮನ್ ಸೆನ್ಸ್ ಐತೆ, ಏನೈತೆ? ಅಲ್ಲಿ 4 ಮಂದಿ ಹೆಂಗೆ ನಡ್ಕೋಬೇಕಂತ ಗೊತ್ತಾ? ಏನು ಗೊತ್ತೈತಿ ಈಕಿಗೆ? ಈಗ ಅಷ್ಟಕ್ಕೂ ಈಗ ಇದಕ್ಕಿದ್ದಂಗೆ ಹೋಗಿ ಒಂದು ಯಾವ್ದಾರ ಒಂದು ಫ್ಯಾನ್ಸಿ ಡ್ರೆಸ್ ತೊಂಬ ಅಂದ್ರೆ ಒಂದು ಹೋಗಿ ಚೂಡಿದಾರ್ ತೊಂಬರ್ತಾಳೆ ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತೆ ನೀನು ಹೆಂಡ್ತಿ ಬೇರೆ ಏನು ತರಲ್ಲಪ್ಪ ತಂದೆ. ಏನು ನನಗೆ ಗೊತ್ತಿರೋದು ಇದೆ ತಗ. ಒಂದು ಸ್ವಲ್ಪ ಅದು ಮ್ಯಾಚ್ ಆಗಲ್ಲಪ್ಪಿ. ಅಲ್ಲಿ ದೊಡ್ಡವರೆಲ್ಲ ಬರ್ತಾರೆ, ಹೇಳೋದು ಅರ್ಥ ಮಾಡ್ಕೋ. ಏನು ಮದುವೆಗೇನೋ ಆತು ಹೋತು, ಅಲ್ಲೆಲ್ಲ ಸೀರೆನೇ ಉಡ್ಬೇಕು, ಆ ಟೈಮ್ನಾಗ ಆ ಥರದ ಉಟ್ಟಾಳ. ಈಗ ಹಂಗೆ ಇರ್ತಾಳನ ಆಕೆ? ಒಂಥರ ಹೇರ್ ಸ್ಟೈಲು ಅದು ಬೇಡ. ಅವ ಕಲಿತಾಳವ. ಈಗ ನಾವು 4 ಜನದ ಹತ್ರ ಹಿಂಗೆ ಕರ್ಕೊಂಡು ಹೋದ್ರೆ ತಾನೇ ಗೊತ್ತಾಗೋದಕ್ಕಿಗೆ. ನಾವು ಎಲ್ಲ ನಮ್ಮ ಜೊತೆಗೆ ಬರೋರು ಹೆಂಗಿರ್ತಾರ, ನಮ್ಮನ್ನ ಮೀಟ್ ಮಾಡೋರು ಹೆಂಗಿರ್ತಾರ, ಏನು ಎತ್ತ ಅಂತೇಳಿ. ನಿಮ್ಮ ಅತ್ತಿಗೆ ನೋಡು, ನೋಡು, ಡ್ರೆಸ್ ಈ ಫಂಕ್ಷನಿಗೆ ಅಂತೇಳಿ ರೆಡಿ ಮಾಡಿಸ್ಕೊಂಡೇವಿ. ಏನು ಈ ಥರ ಇರ್ತೇವೆ ನಾವು. ಆಕಿ ಯಾವ್ದು ಹಾಕೋತಾಳೋ ಏನಪ್ಪ. ಈಗ ಆಕಿ ಏನು ಬರೋ ಅವಶ್ಯಕತೆ ಇಲ್ಲ. ಬೇಕಾದ್ರೆ ಇನ್ನೊಂದ್ಸಲ ಯಾವಾಗ ಕರ್ಕೊಂಡು ಹೋಗೋಣಂತೆ. ಇವತ್ತು ಮಾತ್ರ ಬೇಡ. ಇವತ್ತು ಇಲ್ಲೋಡಿ, ನನ್ನ ಲೇಡೀಸ್ ಕ್ಲಬ್ ಪೂರ್ತಿ ಎಲ್ಲ ಮಹಿಳಾ ಮಣಿಗಳು ಬಂದಿರ್ತಾರಲ್ಲೇ, ಗೊತ್ತೇನ? ಅವರೆಲ್ಲರಿದ್ರಿಗೂ ನಾವಲ್ಲಪ್ಪ. ಸರಿ, ಹಂಗ ನಾನು ಬರಲ್ಲ. ಏನಾರ ಮಾಡ್ಕೊ. ನಿಮ್ಮಪ್ಪ ಅಲ್ಲ, ನೀವು ವಯಸ್ಸಿನವರು ಫ್ಯಾಕ್ಟ್ರಿ ಸ್ವಲ್ಪ ಲೇಟಾಗಿ ಬಂದ್ರು ನಡೀತೈತಿ. ನಿಮ್ಮ ಅಪ್ಪನ ದೌಡ್ ಕಳಿಸ್ಬೇಕ ಮನೆಗೆ. ನೀವು ಇಷ್ಟೊತ್ತಾದ್ರೂ ಬಂದಿಲ್ಲ. ಈಗ ಫೋನ್ ಮಾಡೇನಿ ಬರ್ತೇನೆ ಅಂತ ಹೇಳಾರ. ಎಲ್ಲಿ ಸ್ಪೀಡಾಗಿ ಬರ್ತಾರ ಏನಾಗ್ತಾಗ ಹೇಳೇನಿ ಸ್ಲೋ ಆಗಿ ಬಾ ಅಂತ. ಆದ್ರೂ ಏನು ಕೆಲಸ ಇರ್ತೈತಿ? ಅವ್ರನ್ನ ಡೈಲಿ ನೀನು ಮಧ್ಯಾಹ್ನದ ಹೊತ್ತಿಗೆ ಕಳಿಸ್ಬಿಡು ನೋಡು. ಇನ್ಮೇಲೆ ನೀವೇ ನೋಡ್ಕೊರಿ ಫ್ಯಾಕ್ಟ್ರಿನ. ಆಯ್ತು ಮಮ್ಮಿ, ಯಾಕೆ ಚೀರಾಡ್ತಿ? ಡ್ರೆಸ್ ಮಾತ್ರ ಕಾಸ್ಟ್ಯೂಮ್ ಚೆನ್ನಾಗೈತಿ. ಯಾರು ಮಾಡ್ಕೊಟ್ಟಿದ್ದ? ಓ ಬಂದ್ರಾ? ಅಶ್ವಿನಿ ಮಾಡ್ಕೊಟ್ಟಿದ್ದ ನೋಡು, ಹೆಂಗೆ ಮಾಡ್ಕೊಟ್ಟಾಳ. ನಿಮ್ಮ ಅತ್ತಿಗೆ ಡ್ರೆಸ್ ನೋಡು, ಆಕಿನೇ ಮಾಡ್ಕೊಟ್ಟಿದ್ದ. ಎಷ್ಟು ಯೂನಿಕ್ ಆಗ್ಯಾವ, ಎಷ್ಟು ಚಂದ ಆಗ್ಯಾವ ನೋಡು. ಅಡ್ಡಿಲ್ಲ. ಪ್ರೀತಮ್ಮ ಒಳ್ಳೆ ಫ್ಯಾಷನ್ ಡಿಸೈನರ್ನೇ ಹಿಡ್ದಾನ. ಅಲ್ಲ, ಏನು ಒಂಥರ ಚೆನ್ನಾಗ್ಯಾವ ನೋಡ್ಬೇ ಡಿಸೈನ್ಸ್. ಅಲ್ಲ, ಚಂದಾಗ್ಯಾವು.
ನಿಜ ನಿಜ ಇಷ್ಟ ಆಯ್ತು, ನಂಗಂತೂ ಭಾರಿ ಇಷ್ಟ ಆಯ್ತು. ಅದು ಈಗ ನಿನ್ಗಂತೂ ಮಮ್ಮಿ ಒಂಥರ ಸೀರಿನೂ ಆಗೈತಿ, ಫ್ಯಾಷನ್ ಡಿಸೈನ್ ಡ್ರೆಸ್ಸು ಆಗೈತಿ. ನಿಜ ನನಗಂತೂ ಭಾಳ ಖುಷಿ ಆಯ್ತು. ಅಂತ ಸೊಸಿ ಬರ್ಬೇಕಿತ್ತಪ್ಪ. ಅದು ಅಲ್ಲದೆ ಬರೀ ಡಿಸೈನರ್ ಕೋರ್ಸ್ ಕಲ್ತಾಳ ಅನ್ನೋ ಒಂದೇ ಕಾರಣಕ್ಕಲ್ಲ ನಾ ಹೇಳಕತ್ತಿರೋದು. ಎಷ್ಟು ದೊಡ್ಡ ಮಂತನ ಪಾಟೀಲ್, ಶ್ರೀಕಾಂತ್ ಪಾಟೀಲ್ ಅವರು ನನ್ನ ಬೀಗರಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹೋಗಿ ಹೋಗಿ ಇದನ್ನ ಹಿಡ್ಕೊಂಬಂದ ನಾನು. ಈ ವಿಷಯಕ್ಕೆ ಮಾತ್ರ ಆ ಸಾವಿತ್ರಿ ಮೇಲೆ ನನಗೆ ಭಾರಿ ಸಿಟ್ಟೈತಿ. ತೋರಿಸಿದ್ಲು, ಒಳ್ಳೆ ಸಂಬಂಧನಾರು ತೋರಿಸಿದ್ಲ, ಹೋಗಿ ಹೋಗಿ ಇದನ್ನ ಹಿಡ್ಕೊಂಬಂದ್ಲ. ನೀವೇನು ಮಕ್ಕ ನೋಡ್ತೀರಿ? ತಯಾರಾಗ್ರಿ. ಅಲ್ಲ ಇವ ಕುಂತಾನಲ್ಲ, ಅವ್ನು ಬರಲ್ಲಂತ. ಅವ್ನ ಹೆಂಡತಿಗೆ ಬೇಡ ಅಂದೆ, ಅದಕ್ಕೆ ನಾನು ಹೆಂಡತಿನ ಒಬ್ಬಕಿನ ಬಿಟ್ಟು ಎಲ್ಲಿ ಬರಲಿ, ನಾನು ಮನೆಯಾಗ ಇರ್ತೀನಿ ಅಂದ. ಇದ್ಕೊರಪ್ಪ ಅಂತೇಳಿ ನಾವು ಹೋಗೋಣ ನಡ್ರಿ. ಆಕಿನೂ ಬರ್ಲಿ ಬಿಡು, ಏನಾತ? ಆಕಿ ನಮಗೆ ಹೊಂದಾಣಿಕೆ ಆಗಲ್ರಿ. 4 ಮಂದ್ಯಾಗ ಬಂದ್ರ ಗೊತ್ತಾಗದು ಹೆಂಗ ಏನು ಎತ್ತ ಅಂತೇಳಿ. ಮನ್ಯಾಗ ಬಿಟ್ಟು ಹೊಂದಾಣಿಕೆ ಆಗಲ್ಲ ಅಂತಂದ್ರ ಕೇಳ್ತಾರ ಅವ್ರು, ನಿನ್ ಸೊಸಿ ಎಲ್ಲಿ ಅಂತೇಳಿ. ಹೇಳಂಗಿಲ್ಲ ಮಗ ಸೊಸಿ ಎಲ್ಲಿ ಅಂತೇಳಿ. ಹೇಳಿದ್ರಾತು, ಎಲ್ಲಾರ ಹೊರಗೆ ಹೋಗ್ಯಾಳ, ಊಟಕ್ಕೆ ಹೋಗ್ಯಾರ ಗಂಡ ಇಂತಿ. ಆಮೇಲೆ ಇನ್ನೊಂದು ಏನೋ ಒಂದು ಇಲ್ಲ, ಅವ್ರ ಕಡೆನೂ ಏನೋ ಫಂಕ್ಷನ್ ಇತ್ತು, ಅಲ್ಲೋಗ್ಯಾರ. ಏನೋ ಒಂದು ಐ ಕ್ಯಾನ್ ಮ್ಯಾನೇಜ್. ಓಕೆ ಬರ್ರಿ. ನಿನಗೆ ಹಿಂಗ್ ಹೇಳಿದ್ರೆ ನಿಂಗೆ ಬುದ್ಧಿ ಬರಲ್ಲ. ನಿನಗೆ 4 ಮಂದಿ ಏನಾರ ಅಂದ್ರ ಗೊತ್ತಾಕತಿ. ಅತ್ತೆ ಇದೇನಪ್ಪ ಇವಳು ಹಿಂಗ್ ರೆಡಿಯಾಗಿ ಬಂದಾಳ? ಛೀ, ನಮ್ಮ ಅತ್ತಿಗೆ ನಾನೇ ಫಸ್ಟ್ ಪ್ರಿಯಾರಿಟಿ ಇರ್ಬೇಕು, ಯಾವಾಗಲೂ ನನ್ನೇ ಹೊಗಳ್ಬೇಕು ಅಂತ ನಾ ಅನ್ಕೊಂಡ್ರೆ ಈಕೆ ಏನು ಹಿಂಗ್ ರೆಡಿಯಾಗಿ ಬಂದಾಳಲ್ಲ. ಅಯ್ಯೋ ದೇವ್ರೆ, ಅಲ್ಲ ಎಷ್ಟು ಚೆನ್ನಾಗೈತದ ಡ್ರೆಸ್ಸು. ಹೆಂಗೆ ತಗೊಂಡ್ಲು? ಇಷ್ಟೊಂದು ನಾಲೆಜ್ ಐತ ಈಕೆಗೆ. ಲಕ್ಷ್ಮಿ, ಏನಿದೆ ಡ್ರೆಸ್? ವಾವ್ ಲಕ್ಷ್ಮಿ, ಲಕ್ಷ್ಮಿ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೀಯಮ್ಮ. ಲಕ್ಷ್ಮಿ, ಏನಿದು ಡ್ರೆಸ್? ಇಷ್ಟು ಚೆನ್ನಾಗಿರೋದು ತಗೊಂಡಿ? ಅಲ್ಲ ಹೊರಗಿಂದನೇ ರೆಡಿಯಾಗಿ ಬರತಿ? ಹೌದು ಅತ್ತೆ, ಡ್ರೆಸ್ ಚೆನ್ನಾಗೈತಾ? ಸೂಪರ್ ಸೂಪರ್, ಕ್ಲಾಸಿಕ್ ಐತೆ. ಎಷ್ಟು ಚಂದ ಐತಿ ಅಂದ್ರೆ ಡ್ರೆಸ್, ನಿಜವಾಗ್ಲೂ ಇಷ್ಟು ಲುಕ್ ಕಾಣಿಸ್ತಾ ಐತಿ. ಅಲ್ಲ ಇಷ್ಟು ಚೆನ್ನಾಗಿ ರೆಡಿ ಆಗ್ಯಾ ನೀನು? ನಿನ್ನ ಹತ್ರ ಇಂಥ ಡ್ರೆಸ್ ಇದ್ವಾ? ನನ್ನ ಹತ್ರ ಎಲ್ಲಿಂದ ಬರ್ಬೇಕತ್ತೆ? ಅದು ಅಶ್ವಿನಿನೇ ಇವತ್ತು ಫಂಕ್ಷನ್ ಐತೆ ಅಂತ ನೀವು ಹೇಳಿದ್ರಿ ಅಂತಲ್ಲ, ಅದಕ್ಕೆ ಫೋನ್ ಮಾಡಿ ಕರ್ಸ್ಕೊಂಡ್ಲು. ಕಾಲೇಜಿಂದ ಅಲ್ಲೇ ಹೋಗಿದ್ದೆ. ಅವಳೇ ಎಲ್ಲ ರೆಡಿ ಮಾಡಿ, ಹೇರ್ ಸ್ಟೈಲ್ ಮಾಡಿ, ಡ್ರೆಸ್ ಅವಳೇ ನನಗೋಸ್ಕರ ರೆಡಿ ಮಾಡಿದ್ಲಂತೆ. ನನಗೋಸ್ಕರನೇ ಕುತ್ಕೊಂಡು ಪ್ಲ್ಯಾನ್ ಮಾಡಿ ಕಂಪ್ಯೂಟರ್ ಒಳಗೆಲ್ಲ ಡಿಸೈನ್ ಥಿಂಕ್ ಮಾಡಿರೋಂಥ ಡ್ರೆಸ್ ಇದು. ಇದನ್ನು ನನಗೋಸ್ಕರನೇ ಕೊಟ್ಲು. ಹಾಕೋ, ಇದನ್ನು ಹಾಕ್ಕೊಂಡೆ ಫಂಕ್ಷನ್ಗೆ ಹೋಗು, ಇದನ್ನು ನೀನೇ ಇಟ್ಕೋ, ಆಮೇಲೆ ನಿನಗೋಸ್ಕರ ಮಾಡೀನಿ, ಇನ್ನೂ ಒಳ್ಳೆ ಒಳ್ಳೆ ಡ್ರೆಸ್ ಡಿಸೈನ್ಸ್ನ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಹಾಕಿ ಕಳಿಸಿದ್ಲ. ವಾವ್, ಹಂಗನ್ನು ಮತ್ತೆ. ಹಾಂ ಅದೇ ಅಂತೀನಿ, ಇಷ್ಟು ಒಳ್ಳೆ ಡಿಸೈನ್ ಸೆಲೆಕ್ಟ್ ಮಾಡೋ ನಾಲೆಜ್ ನಿಂಗೆಲ್ಲಿಂದ ಬರಬೇಕು ಅಂತೇಳಿ. ಅಡ್ಡಿ ಇಲ್ಲ, ಅಶ್ವಿನಿ ನಿಜವಾಗ್ಲೂ ತುಂಬ ಚೆನ್ನಾಗಿರೋ ಡ್ರೆಸ್ ರೆಡಿ ಮಾಡಿಕೊಟ್ಟಾಳೆ ನಿಂಗಂತೂ. ಇಲ್ಲ ಭಾಳ ಚೆನ್ನಾಗೈತಿ. ಒಟ್ಟಂಗಾರೆ ನೀನು ಫಂಕ್ಷನಿಗೆ ಬರ್ತೀಯ ಅಂತ ಆತ. ಸರಿ ತರುಣ್, ಹೋಗಪ್ಪ ನೀನು ರೆಡಿ ಆಗೋಗು. ಇಷ್ಟ ಆತವ ನಿಂಗ? ಇಷ್ಟು ಒಳ್ಳೆ ಡ್ರೆಸ್ ಹಾಕೊಂಬಂದಾಳ, ಇಷ್ಟ ಆಗ್ದಂಗೆ ಇರ್ತತೇನೆ. ಅಲ್ಲ ಅತ್ತೆಯವ್ರೆ, ಡ್ರೆಸ್ ಯಾವ್ದು ಹಾಕೊಂಡ್ರೇನೋ ಮಾತಾಡೋ ನಾಲೆಜ್. ನಂಗೆ ಇಂಗ್ಲೀಷ್ ಬರಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ರು? ಇಂಗ್ಲೀಷ್ ಆ್ಯಕ್ಚುಲಿ ನನಗಿಂತ ತುಂಬ ಚೆನ್ನಾಗೇ ಬರುತ್ತೆ ನಂಗೆ ಮಾತಾಡೋಕ್ಕೆ. ಆದರೆ ಮನೆಯೊಳಗೆ ಯಾವಾಗಲೂ ಕನ್ನಡ ಮಾತಾಡಿ ರೂಢಿ ಅಷ್ಟೇ. ನನಗೆ ಬರುತ್ತಪ್ಪ ಮಾತಾಡೋಕ್ಕೆ, ನಾನು ಮಾತಾಡ್ತೀನಿ. ಸೊ ಇಫ್ ಯು ಡೋಂಟ್ ವರಿ, ಓಕೆ? ಎಷ್ಟು ಇಂಗ್ಲೀಷ್ ಎಲ್ಲ ಗೊತ್ತಿಲ್ದೇ, ಓದಕ್ಕೆ ಬರ್ದೇನೆ, ಯಾರ ಹತ್ರ ಹೆಂಗೆ ನಡ್ಕೋಬೇಕು ಅಂತ ಗೊತ್ತಿಲ್ದಂಗೆ ನಾನು ಲೆಕ್ಚರ್ ಅದನ್ನ. ಮನೆಗಿರೋರಿಗೆ ಗೊತ್ತಿರ್ತೈತಿ, ಇನ್ನು ಹೊರಗಡೆ ಕೆಲ್ಸಕ್ಕೆ ಹೋಗಿ ದುಡಿಯೋಳು ನನಗೆ ಗೊತ್ತಿರಂಗಿಲ್ಲ. ಹೇಳ್ರಿ ನೀವೇ ನೋಡೋಣ. ನೀನು ಫಟ್ ಅಂತ ಹೋಗಿ ರೆಡಿ ಆಗಿ ಬರೋಗಪ್ಪ. 5 ನಿಮಿಷ ಬರ್ತೀನಿ. ಯಪ್ಪ ಲಕ್ಷ್ಮಿ ಎಷ್ಟು ಚಂದ ಕಾಣತ್ತಾಳ. ನೋಡಿದ್ರೆ ಇನ್ನೊಂದ್ಸಲ ಲವ್ ಆಗ್ತೈತಿ. ಬಂದ್ಮೇಲೆ ಮಾತಾಡ್ತೀನಿ. ಹೆಂಗೆ ಕಾಣತ್ತೀನಿ? ಸೂಪರ್, ಮಸ್ತ್ ಕಾಣತ್ತಿ. ಲಕ್ಷ್ಮಿ, ನಂದು ವೈಟ್ ಕಲರ್ ಸೂಟ್ ಎಲ್ಲಿಟ್ಟಿ? ಬಾಯಿಲ್ ತೋರಿಸ್ಬಾ. ಇದು ಬ್ಲ್ಯಾಕ್ ಕೊಡ್ಬಾ, ಬ್ಲ್ಯಾಕ್. ಹಾಂ ಬಂದೆ. ಇನ್ಮೇಲೆ ಹಿಂಗೆ ಸ್ಟ್ಯಾಂಡರ್ಡಾಗಿ ರೆಡಿ ಆಗ್ಬೇಕು. ಏನ ನಮ್ಮ ಸ್ಟೇಟಸಿಗೆ ತಕ್ಕಂಗಿರ್ಬೇಕು. ಇವತ್ತು ಬರ್ತೀಯಲ್ಲ ನೋಡು, ಅಲ್ಲಿ ಎಂತೆಂಥ ಜನ ಬಂದಿರ್ತಾರ, ಯಾರ್ಯಾರ ಜೊತೆ ನಾವು ಮಾತಾಡ್ತೀವಿ ಅಂತೇಳಿ. ಅವಾಗ ನಿಂಗೆ ಗೊತ್ತಾಕೈತೆ ಅವ್ರು ಹೆಂಗೆ ಬಂದಿರ್ತಾರ, ನಾವು ಹೆಂಗೆ ಹೋಗ್ಬೇಕು ಅನ್ನೋದು. ಏನ? ಆಯ್ತತ್ತೀರ. ನೀವೇನು ಇಲ್ಲೇ ನಿಂತಿರಲ್ಲ, ಹೋಗ್ರಿ ರೆಡಿಯಾಗಿ ಹೋಗ್ರಿ. ಬರ್ರಿ, ನಾನೇ ಕೊಡ್ತೀನಿ ಬರ್ರಿ. ಮತ್ತೆ ರೆಡಿ ಆಗ್ರಿ ಅಂದ್ರೆ ಎಂತೆಂಥದಾರ ಅರ್ಬಿ ಹಾಕೊಂಡು ನಿಂದಿರ್ತೀರಿ. ಛೇ, ಅಲ್ಲ ನೋಡು ಎಷ್ಟು ಚೆನ್ನಾಗಿ ರೆಡಿ ಹಾಕೊಂಡಾಳ. ಈ ಅಶ್ವಿನಿ ಮಾಡೋದು ಒಂದೊಂದಲ್ಲ. ನಮಗೂ ಕಾಸ್ಟ್ಯೂಮ್ ಡಿಸೈನ್ ಅಕ್ಕಿನೇ ಮಾಡಿಕೊಟ್ಲು, ಅಕ್ಕಿಗೂ ಕಾಸ್ಟ್ಯೂಮ್ ಡಿಸೈನ್ ಅಕ್ಕಿನೇ ಮಾಡಿಕೊಟ್ಲು. ಅದು ಹೋಗಲಿ, ನಮ್ಮ ಡಿಸೈನ್ ಡ್ರೆಸ್ಗಿಂತ ಅಕ್ಕಿದೇ ಚಂದ ಐತಿ. ಕ್ಲಾತ್ ಕೂಡ ಎಷ್ಟು ಚೆನ್ನಾಗೈತೆ. ನಾನು ನೋಡು ಹೆಂಗೈತೆ, ನಂದ್ರಕ್ಕಿಂತ ಅಕ್ಕಿದೇ ಚಂದ ಐತೆ. ನನಗೂ ಈ ಡ್ರೆಸ್ ಬೇಕಾಗಿಲ್ಲ, ಚೇಂಜ್ ಮಾಡಿ ಹಾಕೊಂಬರ್ತೀನಿ. ಇರಲಿ ಬಿಡು, ಇದೇ ಚಂದ ಐತಿ. ಅಶ್ವಿನಿ ಹೇಳ್ಬೇಕು, ಇನ್ಮೇಲೆ ನಾನು ಡಿಸೈನ್ ಡ್ರೆಸ್ ಏನಾರು ಮಾಡ್ಕೊಡೋದಿದ್ರೆ ಬೇಕಾದ್ರೆ ಒಂದು 500 ರೂಪಾಯಿ ಜಾಸ್ತಿ ತಗೋ, ನನಗೊಬ್ಳಿಗೆ ಮಾಡಿಕೊಡು, ನಮ್ಮ ಅತ್ತಿ ಕೇಳಿದಾಗ ಮಾಡಿಕೊಡು, ಆದರೆ ಮತ್ತೆ ಯಾರಿಗೂ ಮಾಡಬೇಡ ಅಂತ ಹೇಳ್ಬೇಕು ಅಕ್ಕಿಗೆ. ಯಾರಿಗೂ ಅಂದ್ರೆ ಎಸ್ಪೆಷಲಿ ಈ ಲಕ್ಷ್ಮಿಗೆ. ಛೇ, ಮೊದಲೇ ಗೊತ್ತಾಗಲಿಲ್ಲ ನನಗೆ. ನಾನು ಹಂಗಾರೆ ಇವತ್ತಿಕ್ಕಿ ಬರಲ್ಲ, ನನ್ನಷ್ಟು ಚೆನ್ನಾಗಿ ಈಕಿ ರೆಡಿ ಆಗಲ್ಲ ಅಂತೆಲ್ಲ ಅಂದ್ಕೊಂಡಿದ್ದೆ. ಖಬ್ರಿಗೇಟಿ ಸಾಲದಕ್ಕೆ ನನಗೆ ಟಾಂಗ್ ಕೊಡ್ತಾಳೆ ಮತ್ತೆ ಮ್ಯಾಗ ಮನೆಯಾಗಿದ್ದಕ್ಕೆ ಅಂತ. ಈಕಿ ಲೆಕ್ಚರ್ ಅಂತೆ, ಹೊರಗೋಗಿ ದುಡಿತಾಳಂತೆ. ಇಲ್ಲ, ಇದನ್ನು ಮಾತ್ರ ಹಿಂಗೆ ಬಿಡಲೇಬಾರ್ದು. ಈ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ಮೊದಲು ಇದ್ರ ಬಗ್ಗೆ ಮಾತಾಡ್ಬೇಕು. ಈಕಿನ ಕೆಲಸ ಬಿಡಿಸಿ ಮನೆ ಒಳಗೆ ಇರಲೇಬೇಕು ಇವಳು ಅಷ್ಟೇ. ಅದು ಏನಾಯ್ತೋ ಇವಳ್ದು, ಇದೇನು ಓದಕ್ಕೆ ಲೋನ್ ಮಾಡ್ಯಾಳ ಅದನ್ನು ಕಟ್ಟಿ ತೀರಿಸ್ರಿ ಎತ್ತೀರ ಅಂತ ಹೇಳ್ತೀನಿ ನಾನೇ ಅಷ್ಟೇ. ನಾನು ಇಲ್ಲಿ ಮನೆಗೆಲ್ಲ ಇರೋದು, ಇವರು ಆರಾಮಾಗಿ ಹೊರಗಡ್ಡಾಡೋದು.
ಗಿರ್ಜಾ ಅಡ್ಡಿಲ್ಲ ನೋಡ ಅಡಿಗೆ ಅನ್ನಾವತ್ ಮಾಡ್ತೀಯ ಭಾರಿ ರುಚಿ ಆಗೈತೆ ಅಡಿಗೆ ಅಡ್ಡಿಲ್ಲ ಅದ ಬೆಂಡ್ಲೆ ಒಮ್ಮೆರ ಇಷ್ಟು ರುಚಿ ಅಡುಗೆ ಮಾಡ್ತೀನಿ ಬಾಬೆ ಅಮ್ಮ ಬಾ ಒಂದು ಯಾವತ್ತಾರ ಇಷ್ಟು ವರ್ಷದಾಗ ಅಡುಗೆ ಮಾಡ್ಯ ಕರ್ದೇನು ನೀನು ಯವ್ವಾತಿಗೆ ನಮ್ದು 12 ಆಗಿರ್ತತಿಲ್ಲ ಹೇಳಿ ಅಡುಗೆ ಮಾಡಿ ಕರಿಯಕ್ಕೆ ಹೋಗ್ಲೆ 12,000 ಖರ್ಚಾತ ಇಷ್ಟಕ್ಕೆ ಯವ್ವ ಮಸೀನ್ ಹಾಕೋ ಮಂದಿಲ್ಲ ಹಂಗಾರ ಇದೇನ್ರ ಅಡೆ ಶಾಂತಕ್ಕ ಅಲ್ಲ ನಿನ್ನೆ ಹೇಳ ನಾನು ಮಷೀನ್ ಹಾಕೊಂಡ ನಮ್ಮ ಮನೆಗೆ ಬಾರವ ಪುಣ್ಯತ್ಗಿತ್ತಿ ಅಂತೇಳಿ ಗೌಡ್ರೆ ಇದು ಏನ್ರಿ ಗೌಡ್ರೆ ಅತ್ತೀರ ಮಷೀನ ಮಷೀನ ಇಲ್ಲ ಇತ್ತಡೆ ಎಲ್ಲದಕ್ಕೆ ಸೀಲ್ದಾಗ ಐತಿ ಬಾ ಅದನ್ನೇನು ಪೂಜೆ ಮಾಡಕ್ಕೆ ಇಟ್ಕೊಂಡಿರ್ತೀವಿ ಅಲ್ಲ ಈಗ ಹೇಳ ಏನಂದೆ ಏನಿಲ್ಲ ಅಡಿಗೆ ರುಚಿ ಆಗೈತನ ಊಟ ಮಾಡ್ದೆ ಅಂದೆ ಹಂಗ ಅಂದ್ಯಾ ಅಡಿಗೆ ಮಸ್ತ್ ಆಗೈತಿ ಅದನ್ನ ಅನ್ಲಿಲ್ಲ ಅಡಿಗೆ ಮಸ್ತ್ ಆಗೈತವಾ ಏನು ಇದು ಚಂದಾಗಿ ಈ ಥರ ಅಡಿಗೆ ಮಾಡಿ ಕರಿಯಂಗೆ ಇಲ್ಲಲ್ಲ ಅಂತೇಳಿ ಅದೇನ್ಲಿ ಗಡಿಗೆಗೆ ಮಾಡಿ ಗಡಿಗೆ ಮಾಡೋದ್ರಿಂದ ಅಡಿಗೆ ಏನೋ ಭಾಳ ರುಚಿ ಆಕತ್ತಂತ ಬೇ ರುಚಿನೂ ಆಕತ್ತಂತ ಆಮೇಲೆ ಗಡಿಗೆ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಂತ ಹಂಗಾಗಿ ಇವತ್ತು ಗಡಿಗೆ ಮಾಡೇನು ನೋಡಿ ಮಕ ಎದಕ್ಕೆ ಹಂಗೆ ಮಾಡಿರಿ ಉಣ್ರಿ ಹಾಂ ಉಣ್ತೇನೆ ಬಂದೆ ಒಂದ ಕ್ವಾರ್ಟರ್ ಸಾತಿಲ್ಲ ಇನ್ನೊಂದು 2 ಕ್ವಾರ್ಟರ್ ಬೇಕನ ನೋಡ್ರಿ ನಾನು ನೋಡಾತೀನಿ ಹಿಂಗ ಮಾತಾಡ್ತಾಳ ನೋಡ್ರಿ ಅಲ್ಲ ಇಂಥವು ಏನಾರು ತಿನ್ನು ಹೊತ್ನ್ಯಾಗ ಮನುಷ್ಯಾಗ ಒಂಚೂರು ಬಾಯಿಗೆ ಹುಳಿ ಹತ್ತಿಲ್ಲ ಅಂದ್ರೆ ಅದು ತಿನ್ನಾಕ ಸಮಾಧಾನ ಆಕತ್ತೇನ್ರಿ ಗಿರ್ಜಕ್ಕಪ್ಪ ಇದು ಯಾರೋ ಗಿರ್ಜಿ ಅಂತ ನಾನು ನೋಡ ಇದು ಶಾಂತಕರ ಹೇಳ್ರಿ ನೀವ ನೋಡೋಣ ಒಂದು ಸ್ವಲ್ಪ ಮನುಷ್ಯಾಗ ಬಾಯಿಗೆಲ್ಲ ಅದೆಲ್ಲ ತೊಗೊಂಡು ಒಂದು ತಟಕ್ಕೆ ತೊಗೊಂಡ್ಮೇಲೆ ಇವೆಲ್ಲ ರುಚಿ ಹತ್ತದ ಅಲ್ಲ ನಿಮ್ಮ ಬಾಜುಕ ಗೌಡ್ರು ಊಟಕ್ಕೆ ಕುಂತಾರ ಅವ್ರು ತಗೊಂಡಾರೇನ್ರಿ ಅವ್ರಿಗೆ ರುಚಿ ಹತ್ತ ಊಟ ನಿಮಗೆ ಯಾಕೆ ರುಚಿ ಹತ್ತಂಗಿಲ್ಲ ಬರೇ ಇದ ನಿಮ್ದು ಹೇಳಿದೆ ಮರೇ ನಾನು ಅವ್ರಿಗೆ ತಗೋ ಅಂತೇಳಿ ಅವ್ರೇನು ಮಾಡಿದ್ರು ತಗೋಲ್ರು ನಾನದು ಏನು ಮಾಡಲಿ ಬೇಡಪ್ಪ ನನಗೆ ಇಲ್ಲದವೆಲ್ಲ ರೂಢ ಬೇಡ ಅಂತಾರೆ ಅಯ್ಯೋ ಮಲ್ಲೇಶಣ್ಣ ಅಂತ ಕೆಲಸ ಮಾಡಿಗಿಡಿರಪ್ಪ ಯಾಕಪ್ಪ ನೀ ಒಬ್ಬ ಕಿಡ್ನಿ ಹಾಳು ಮಾಡ್ಕೊಳ್ಳೋದಲ್ದ ನನ್ನ ಮಗಂದೊಂದು ಹಾಳು ಮಾಡ್ಬೇಕಂತ ಮಾಡ್ಯಾನ ಕುಡ್ದು ಯಾ ನನ್ನ ಮಗ ಉದ್ದಾರ ಆಗ್ಯಾನ ಆ ನಮ್ನಿ ಕುಡ್ದು ನೀ ಅಲ್ಲೇ ಇಲ್ಲೇ ಹಾಳು ಮಾಡೋದಲ್ದ ಮತ್ತೆ ಅವ್ನು ಬೇರೆ ಅಂತ ಕಲ್ಸು ಇಲ್ಲಡ ಇಂಥ ಮಾಡಿದ್ರೆ ಮತ್ತೆ ನೋಡಿ ಬಡ್ಸ್ಕೊಂತೀನಿ ನನ್ನ ಕಡೆ ನೀನು ಹೇಳಕತ್ತೇನೆ ನೀ ಒಬ್ಬ ಕುಡಿ ಆಕಿನ ಅವಂಗ ಕುಡಿ ಗಿಡಿ ಅಂತೇಳಿ ಕೊಡೋದು ಮಾಡೋದು ಕಲ್ಸೋದು ಇವೆಲ್ಲ ಇಟ್ಕೋಬೇಡ ಇಲ್ಲ ಪಾಪ ಅಂತ ಕೆಲಸ ಮಾಡಲ್ಲ ಹಿಂಗೆ ಒಂದು ಮಾತು ಕೇಳಲಿಲ್ಲ ನೋಡಿ ನನ್ನ ಮಲ್ಲೇಶಿ ಅಂತ ಅವ್ನು ಬೇಜಾರ ಬರೋದಲ್ಲ ಗೌಡ್ರಿಗೆ ಅದಕ್ಕೊಂದು ಮಾತು ಕೇಳಿರ್ತೇನೆ ಅಷ್ಟೇ ಅಲ್ಲ ಮಲೇಶಿ ಕುಡಿದ್ ಬಿಟ್ಬಿಡಲೇ ಕುಡಿಯೋಣ ಬಿಟ್ಟೇ ಬಿಡ್ತೀನಿ ಅಮ್ಮ ಕುಡಿದ್ನೆಲ್ಲ ಬಿಟ್ಬಿಡ್ತೀನಿ ನಾ ಈಗ ಮತ್ತೆ ನಾಳೆ ಮಟ್ಟ ಮುಟ್ಟಿದ್ರು ಕೇಳ್ರಿ ನಾ ಅದನ್ನ ನಿನಗೆ ಹೇಳ್ತೇನಲ್ಲ ಮರ ನನಗೆ ಬುದ್ಧಿಲ್ಲ ಹೋಲ್ಬಿಡು ಉಣ್ರಿ ಶಾಂತಕ ಉಣ್ರಿ ಆರ್ತತ್ ಉಣ್ರಿ ಗೌಡ್ರೆ ಉಣ್ರಿ ಏನ್ರ ಬೇಕಾದ್ರೆ ಸಂಕೋಚ ಮಾಡ್ಕೋಬೇಡ್ರಿ ಗೌಡ್ರೆ ಬಾಯ್ ಬಿಟ್ಟು ಕೇಳ್ರಿ